ಸೊ ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಸೊ SSLC ಎಕ್ಸಾಮಿನೇಷನ್ 2 ಡೇಟ್ ಏನು ಹೋಲ್ಡ್ ಆಗಿತ್ತು ಇವಾಗ ಮತ್ತೆ ರಿಲೀಸ್ ಮಾಡಿದ್ದಾರೆ. ಸೊ ಫೈನಲ್ ಎಕ್ಸಾಮ್ ಟೈಮ್ ಟೇಬಲ್ ನಿಮಗೆ ಸಿಕ್ಕಿದೆ. ಯಾರೆಲ್ಲ SSLC ಎಕ್ಸಾಮ್ 1 ಪರೀಕ್ಷೆ 1ರಲ್ಲಿ ಫೇಲ್ ಆಗಿದ್ರಿ ಅಥವಾ ಕಮ್ಮಿ ಅಂಕ ತೆಗ್ದಿದ್ರಿ ಅವ್ರಿಗೆಲ್ಲ ಸೆಕೆಂಡ್ ಟೈಮ್ ಎಕ್ಸಾಮ್ ಬರೆಯೋ ಚಾನ್ಸ್ ಇತ್ತು. ಸೊ ಅದು ಇವಾಗ ಟೈಮ್ ಟೇಬಲ್ ಕೊಟ್ಟಿದ್ದಾರೆ. ನಿಮಗೆ 14th ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. 14th 22nd ನಿಮಗೆ ಎಕ್ಸಾಮ್ಸ್ ಇರುತ್ತೆ. ಆ್ಯಂಡ್ ಫಸ್ಟ್ 15 ಮಿನಿಟ್ಸ್ ನಿಮಗೆ ಕ್ವಶನ್ ಪೇಪರ್ ರೀಡ್ ಮಾಡೋಕ್ಕೆ ಟೈಮ್ ಇರುತ್ತೆ. 10:15ಗೆ ಸ್ಟಾರ್ಟ್ ಆಗಿ 1:30ವರೆಗೂ ಎಕ್ಸಾಮ್ ಬರೆಯೋಕ್ಕೆ ಅವಕಾಶ ಇರುತ್ತೆ. ಯಾರೆಲ್ಲ ಎಕ್ಸಾಮ್ ಕಟ್ಟಿದ್ದೀರಾ ಪ್ಲೀಸ್ ಹೋಗಿ ಅಟೆಂಡ್ ಮಾಡಿ, ಸೊ ದಟ್ ನಿಮಗೆ ಮಾರ್ಕ್ಸ್ ಇನ್ಕ್ರೀಸ್ ಆಗ್ಬೋದು. ಆ್ಯಂಡ್ ಯಾರೆಲ್ಲ ಫೇಲ್ ಆಗಿರ್ತೀರಾ ಅವರು ಖಂಡಿತವಾಗ್ಲೂ ಪಾಸ್ ಆಗ್ತೀರಾ. ಸೊ ಟೈಮ್ ಟೇಬಲ್ ಈ ರೀತಿ ಇದೆ. 14th ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಅಥವಾ ಇಂಗ್ಲೀಷ್, ನೀವು ಯಾವುದು ಫಸ್ಟ್ ಲ್ಯಾಂಗ್ವೇಜ್ ತೊಗೊಂಡಿರ್ತೀರ ಅದಿರುತ್ತೆ. 15th ಥರ್ಡ್ ಲ್ಯಾಂಗ್ವೇಜ್ ಇರುತ್ತೆ. 18th ಮ್ಯಾಥ್ಸ್ ಇರುತ್ತೆ. 19th ನಿಮಗೆ ಅರ್ಥಶಾಸ್ತ್ರ ಇದೆಲ್ಲ ತೊಗೊಂಡಿದ್ರೆ ಆಪ್ಷನಲ್ ಅದಿರುತ್ತೆ. 20th ನಿಮಗೆ ಸೈನ್ಸ್ ಇರುತ್ತೆ. 21ಗೆ ನಿಮಗೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅಥವಾ ಕನ್ನಡ ಯಾವುದಿದೆಯೋ ಅದಿರುತ್ತೆ. 22ಗೆ ನಿಮಗೆ ಸೋಷಿಯಲ್ ಸೈನ್ಸ್ ಇರುತ್ತೆ. ಇದು ಸೊ ಸಮಾಜಶಾಸ್ತ್ರ ಬೇರೆ ಆ್ಯಂಡ್ ಸಮಾಜ ವಿಜ್ಞಾನ ಬೇರೆ. ಸಮಾಜ ವಿಜ್ಞಾನ ಅಂತಂದರೆ SS ಸೋಷಿಯಲ್ ಸೈನ್ಸ್. ಸೊ ನಿಮಗೆ 22nd ಲಾಸ್ಟಿಗೆ ಸೋಷಿಯಲ್ ಸೈನ್ಸ್ ಇರುತ್ತೆ. ಸೊ ಯಾರೆಲ್ಲ ಎಕ್ಸಾಮ್ ಕಟ್ಟಿದ್ದೀರಾ ಡೇಟ್ಗಳನ್ನ ಮಿಸ್ ಮಾಡ್ದಿರ ನೀವು ಹೋಗಿ ಎಕ್ಸಾಮ್ಸ್ನ ಅಟೆಂಡ್ ಮಾಡಿ. ನಿಮಗೆ ಮಾರ್ಕ್ಸ್ ಕೂಡ ಇಂಪ್ರೂವ್ ಆಗುತ್ತೆ ಆ್ಯಂಡ್ ಫೇಲ್ ಆಗಿರೋರು ಕೂಡ ಪಾಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಈ ಟೈಮ್ ಟೇಬಲ್ ನೀವು ಹಾಲ್ ಟಿಕೆಟ್ ಕೂಡ ಡೌನ್ಲೋಡ್ ಮಾಡೋಕ್ಕೆ ವೆಬ್ಸೈಟ್ನಲ್ಲಿ ಕೊಟ್ಟಿದ್ದಾರೆ, ಅಥವಾ ನೀವು ಸ್ಕೂಲಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೋಬೋದು. ಈ ವಿಷಯನ ನಿಮ್ಮ ಫ್ರೆಂಡ್ಸ್ ಜೊತೆ ಯಾರೆಲ್ಲ ಎಕ್ಸಾಮ್ ಬರೀತಾ ಇದ್ದಾರೆ ಅವ್ರಿಗೂ ಕೂಡ ಶೇರ್ ಮಾಡಿ. ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಚೆನ್ನಾಗಿ ಓದಿರೋದನ್ನೇ ಮತ್ತೆ ರಿವೈಸ್ ಮಾಡಿ ಪ್ರಾಕ್ಟೀಸ್ ಮಾಡಿಕೊಂಡು ಚೆನ್ನಾಗಿ ಎಕ್ಸಾಮ್ ಬರೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.